ಬೆಂಗಳೂರು ನಗರದ ಹೊರವಲಯದಲ್ಲಿ ಒಂದು ಹಳೆಯ ರೈಲು ನಿಲ್ದಾಣ ಇತ್ತು. ಆ ಸ್ಟೇಷನ್ ಹೆಸರು ನಂದಿಹಳ್ಳಿ ಸ್ಟೇಷನ್. ಈ ಸ್ಟೇಷನ್ ಬಗ್ಗೆ ಒಂದು ವಿಚಿತ್ರ ಕಥೆಯಿತ್ತು. ರಾತ್ರಿ 12:30ಕ್ಕೆ ಒಂದು ಕೊನೆಯ ರೈಲು ಬರುತ್ತದೆ. ಆದರೆ ಅದು ಎಲ್ಲರಿಗೂ ಕಾಣಿಸುವುದಿಲ್ಲ. ಅರ್ಜುನ್ ಎಂಬ ಹುಡುಗ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಅವನು ತನ್ನ ಸ್ನೇಹಿತ ವಿಕ್ರಮ್ ಜೊತೆ ಮಾತನಾಡುತ್ತಿದ್ದನು. ವಿಕ್ರಮ್ ಹೇಳಿದ, ಆ ರೈಲಿನಲ್ಲಿ ಹೋದವರು ಮರಳಿ ಬರುವುದಿಲ್ಲ. ಅರ್ಜುನ್ ನಕ್ಕನು. ಇದು ಭೂತಕಥೆ ಮಾತ್ರ. ಆದರೆ ಅವನ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿತು. ಒಂದು ರಾತ್ರಿ ಅವನು ಸ್ಟೇಷನ್ಗೆ ಹೋದನು. ಸ್ಟೇಷನ್ ಸಂಪೂರ್ಣ ಖಾಲಿಯಿತ್ತು. ಹಠಾತ್ ರೈಲು ಸದ್ದು ಕೇಳಿಸಿತು. ಕಪ್ಪು ಬಣ್ಣದ ಹಳೆಯ ರೈಲು ನಿಧಾನವಾಗಿ ಬಂತು. ಡೋರ್ ಸ್ವತಃ ತೆರೆದಿತು. ಅರ್ಜುನ್ ಒಳಗೆ ಹತ್ತಿದನು. ಒಳಗೆ ಯಾರೂ ಇರಲಿಲ್ಲ. ಆದರೆ ರಕ್ತದ ಗುರುತುಗಳಿವು. ಹಠಾತ್ ಡೋರ್ ಮುಚ್ಚಿತು. ರೈಲು ಸ್ವತಃ ಚಲಿಸಲು ಶುರುಮಾಡಿತು. ಒಬ್ಬ ವ್ಯಕ್ತಿ ಕಾಣಿಸಿಕೊಂಡನು. ಆದರೆ ಅವನ ಮುಖ ಇರಲಿಲ್ಲ. ನೀವು ಇಲ್ಲಿ ಏಕೆ ಬಂದಿದ್ದೀರಿ? ಅವನ ಕಣ್ಣುಗಳಿರಲಿಲ್ಲ. ರಕ್ತ ಹರಿಯುತ್ತಿತ್ತು. ಅರ್ಜುನ್ ಓಡಲು ಪ್ರಯತ್ನಿಸಿದನು. ಆದರೆ ಡೋರ್ಗಳು ಲಾಕ್ ಆಗಿದ್ದವು. ರೈಲು ಟ್ರ್ಯಾಕ್ ಮೇಲೆ ಇರಲಿಲ್ಲ. ಗಾಳಿಯಲ್ಲಿ ಸಾಗುತ್ತಿತ್ತು. ಇನ್ನೂ ಹಲವರು ಆತ್ಮಗಳು ಕಾಣಿಸಿಕೊಂಡರು. ಎಲ್ಲರೂ ಅವನ ಕಡೆ ನೋಡುತ್ತಿದ್ದರು. ಲಾಸ್ಟ್ ಸ್ಟಾಪ್, ನೋ ರಿಟರ್ನ್ ಎಂಬ ಬೋರ್ಡ್ ಕಾಣಿಸಿತು. ಅರ್ಜುನ್ ಹೊರಗೆ ಎಳೆಯಲ್ಪಟ್ಟನು. ನೀನು ಆಯ್ಕೆಯಾಗಿದ್ದೀಯ. ಅವನು ಕತ್ತಲೆಗೆ ಬೀಳಲು ಆರಂಭಿಸಿದನು. ಮರುದಿನ ಮಿಸ್ಸಿಂಗ್ ಅರ್ಜುನ್ ಪೋಸ್ಟರ್ ಕಾಣಿಸಿತು. ಮುಂದಿನ ರಾತ್ರಿ ಮತ್ತೆ ಆ ರೈಲು ಬಂತು. ಈ ಬಾರಿ ಕಿಟಕಿಯ ಬಳಿ ಅರ್ಜುನ್ ನಿಂತಿದ್ದನು.